ಡಾಕ್ಟ್ರೆ ಏನೋ ಅರ್ಜೆಂಟ್ ಮಾತಾಡಬೇಕು ಅಂತ ಕರೆದ್ರಲ್ಲ. ನೋಡಿ ಕೃಷ್ಣ ಅವರೇ, ಏನು ಹೇಳ್ಬೇಕು ಅಂತ ಒಂದು ಸ್ವಲ್ಪನೂ ಗೊತ್ತಾಯ್ತಿಲ್ಲ. ದೇವರು ಭಗವಂತ ನಿಜವಾಗ್ಲೂ ಪವಾಡ ಮಾಡ್ಬಿಟ್ಟ, ಪವಾಡ. ಕಿವುಡಮ್ಮ ಇದ್ರಲ್ಲ, ಅವರು ಬದುಕ್ಬಿಟ್ಟಿದ್ದಾರೆ. ಡಾಕ್ಟ್ರೆ ಏನು ಹೇಳ್ತಿದ್ದೀರಿ? ಏನು ಹೇಳ್ತಿದ್ದೀರಿ? ನಿಜ ಹೇಳ್ತಿದ್ದೀರಿ ತಾನೇ? ಹೌದು ಕೃಷ್ಣ ಅವರೇ, ನಮಗೂ ನೀವು ಹೆಂಗೆ ಆಶ್ಚರ್ಯಪಟ್ರಿ, ಇದೇ ರೀತಿ ನಮಗೂ ಆಶ್ಚರ್ಯ ಆಗಿದ್ದು. ನಂಗೆ ಹೆಂಗೆ ಸಾಧ್ಯ ಇದೆಲ್ಲ ಅಂತ. ಏನೋ ಹೋಗಿದ್ದ ಜೀವ ಮತ್ತೆ ಬಂದ್ಬಿಡ್ತು. ಪುನರ್ಜನ್ಮ ಅಂತಾರಲ್ಲ, ಬದುಕಿದಾಗಲೇ ಎರಡೆರಡು ಜನ್ಮ ಅಂತ ನಾವು ನೋಡ್ಬಿಟ್ವಿ. ಇಲ್ಲಿವರೆಗೂ ಯಾವುದೇ ಪೇಷಂಟ್ಗಾಗಲಿ ಈ ಥರ ನೋಡೇ ಇರಲಿಲ್ಲ. ನಮಗಂತೂ ಆಶ್ಚರ್ಯನೇ ಆಗೋಯ್ತು. ರವಿ, ನನಗೆ ಹೇಳಿಲ್ವಾ? ನನಗೆ ಹೇಳಿಲ್ವಾ ಹೇಳು? ಏನಾರು ಆಗಲಿ ಅಮ್ಮನಿಗೆ ಏನೂ ಆಗಿರಕ್ಕಿಲ್ಲ. ನನ್ನ ಮನ್ಸೆಲ್ಲೋ ಹಂಗೆ ಅನಿಸ್ತೈತೆ, ಅನಿಸ್ತಾ ಇದೆ ನನ್ನ ಮನಸ್ಸು. ಅಮ್ಮನಿಗೆ ಏನೂ ಆಗಿರಕ್ಕಿಲ್ಲ ಅಂತ ನಾನು ಅಂದಿಲ್ವಾ? ನೋಡು, ಭಗವಂತ ಹೆಂಗಾರು ಮಾಡಿ ಉಳಿಸ್ಬಿಟ್ಟ. ತಾಳು ಮೊದಲು ಒಬ್ಬನಿಗೆ ಹೇಳ್ಬಿಡ್ತೀನಿ ತಾಳು. ಡಾಕ್ಟ್ರೇ, ನೀವು ಬಾದನ ತಲೆ ಮೇಲೆ ಕಂಡು ಡಾಕ್ಟ್ರೆ, ಎಂಥ ಒಳ್ಳೆ ಸುದ್ದಿ ಹೇಳ್ಬಿಟ್ರಿ ನೀವು. ನಮ್ಮ ಜೀವ ಉಳಿಸ್ಬಿಟ್ರಿ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬುಕ್ಕು ಟಿವಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ, ನಿನ್ನೆ ನಡೆದಂತಹ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ವೃದ್ಧ ಮಹಿಳೆ ಮತ್ತೆ ಪುನರ್ಜನ್ಮವನ್ನ ಪಡೆದಿದ್ದಾರೆ. ಇದನ್ನು ತಿಳಿದಂತಹ ಕುಟುಂಬಸ್ಥರು ತುಂಬಾ ಸಂತೋಷ ತಪ್ತರಾಗಿದ್ದಾರೆ. ಹಾಗೆಯೇ ಇವರ ಪುನರ್ಜನ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ. ಇದು ಯಾವ ರೀತಿ ಸಾಧ್ಯ? ಸತ್ತ ವ್ಯಕ್ತಿ ಪೋಸ್ಟ್ಮಾರ್ಟಮ್ ಮಾಡಲು ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಜೀವ ಬಂದಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ತುಂಬಾ ಶಾಕ್ ಆಗೋದಂತೂ ನಿಜ. ನಾವೇ ಈ ಚಾನಲ್ ಅಲ್ಲೇ ತೋರಿಸಿದ್ವಿ. ವೃದ್ಧ ಮಹಿಳೆಯ ಶರೀರವನ್ನ ಅಥವಾ ಶವವನ್ನ ನಾವೇ ಈ ಚಾನಲ್ ಅಲ್ಲಿ ತೋರಿಸಿದ್ವಿ. ಆದರೆ ಇವಾಗ ಅವರು ಬದುಕಿದ್ದಾರೆ ಅಂತ ಹೇಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ನಮ್ಮ ಚಾನಲ್ಗೆ ಕರೆಸುವ ಪ್ರಯತ್ನ ಮಾಡ್ತಾ ಇರ್ತೀವಿ. ಇವಾಗ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅದಕ್ಕಾಗಿ ಇಲ್ಲಿಗೆ ಬರೋದಕ್ಕಾಗಿಲ್ಲ, ಹಾಗೂ ನಾವು ಅವರನ್ನು ಭೇಟಿ ಮಾಡಲು ಆಗಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಚಿಕಿತ್ಸೆ ಎಲ್ಲ ಪೂರ್ಣಗೊಂಡು ಅವರು ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡ ನಂತರ ನಾವು ನಮ್ಮ ಚಾನಲ್ಗೆ ಮೊದಲನೆಯದಾಗಿ ನಮ್ಮ ಚಾನಲ್ಗೆ ಕರೆಸ್ತೀವಿ. ಏನು ಎತ್ತ ಅವರು ಪುನರ್ಜನ್ಮ ಪಡೆದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಎಲ್ಲವನ್ನ ನಾವು ಈ ಚಾನಲಲ್ಲಿ ನಿಮಗೆ ತೆರೆದಿಡ್ತೇವೆ. ಇಂತಹ ಇಂಟ್ರೆಸ್ಟಿಂಗ್ ಸತ್ಯ ಸ್ಟೋರಿ ನೀವೆಲ್ಲೂ ಕೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದಾದ್ರೂ ಕಾಗಕ್ಕ ಗುಬ್ಬಕ್ಕ ಕತೆ ಕೇಳಿರ್ತೀರಾ, ಇಲ್ಲ ಅದು ಇದು ಕಟ್ಟುಕತೆ ಅದೆಲ್ಲ ಕೇಳಿರ್ತೀರಾ. ಇದಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಹೇಳಬೇಕಾದ್ರೆ ಒಂಥರ ಆಗುತ್ತೆ. ಏನು ಅಂತ ಹೇಳಿದ್ರೆ ಈ ಥರ ಎಲ್ಲ ನಿಜನಾ? ಇದೆಲ್ಲ ಸತ್ಯವಾ? ಒಂದೇ ಜನ್ಮದಲ್ಲಿ ಅಂದರೆ ಒಂದೇ ಅವ್ರು ಬದುಕಿದಿಂದ ಸಾಯೋ ತನಕ ಒಂದು ಸಲ ಹುಡ್ತಾರೆ, ಒಂದು ಸಲ ಸಾಯ್ತಾರೆ. ಆದರೆ ಈ ವೃದ್ಧ ಮಹಿಳೆಗೆ ಜೀವ ತುಂಬ ಬಲವಾಗಿದೆ, ಅವರ ಆಯುಸ್ಸು ತುಂಬ ಗಟ್ಟಿಯಾಗಿದೆ. ಅದಕ್ಕಾಗಿ ಸತ್ತಿ ಮತ್ತೆ ಮರುದಿನವೇ ಮರುಜನ್ಮ ಪಡೆದಿದ್ದಾರೆ. ಈ ವಿಚಾರವಂತೂ ವೈದ್ಯಕೀಯ ಕ್ಷೇತ್ರಕ್ಕೆ ತುಂಬ ಸವಾಲನ್ನು ಹಾಕಿದೆ. ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ತಾನೇ ತೀರಿದ್ದಾರೆ ಅಂತ ಡಾಕ್ಟರ್ಗಳು ಸಹ ಚೆಕಪ್ ಎಲ್ಲ ಮಾಡಿ ಸತ್ತಿದ್ದಾರೆ, ಪೋಸ್ಟ್ಮಾರ್ಟಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆದರೆ ಇವಾಗ ಇಲ್ಲ, ಅವರು ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಏನಿರಬಹುದು? ಆ ವೃದ್ಧ ಮಹಿಳೆ ಏನಾಗಿರಬಹುದು? ನಿನ್ನೆ ಆ ವೃದ್ಧ ಮಹಿಳೆಯ ನೋಡಿದ್ರೆ, ಅವಳ ದೇಹವನ್ನು ನೋಡಿದ್ರೆ ಅವರು ಸತ್ತ ರೀತಿಯಲ್ಲೇ ಇತ್ತು. ಅವರು ಉಸಿರಾಡ್ತಾ ಇರಲಿಲ್ಲ, ಏನೂ ಇಲ್ಲ, ಮೂಮೆಂಟ್ ಇಲ್ಲ. ಆದರೆ ಇವಾಗ ಅವರು ಬದುಕಿದ್ದಾರೆ, ಹಾಗೆ ಅವ್ರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಡಾಕ್ಟರ್ ನಂಬಿಕೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ನಮಗಂತೂ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬರೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಲೋ, ಹೇಳ್ಕೊಳ್ಳ ಅಮ್ಮ ಬದುಕ್ಬಿಡ್ತು ಕಣವ. ಏನ್ ಹೇಳ್ತಿದ್ದಿ ಕುಳ? ಕಣವ, ಡಾಕ್ಟ್ರ್ ಹೇಳಿದ್ರು ಅಮ್ಮನಿಗೆ ಜೀವ ಇದ್ದದಂತ. ಇನ್ನುವೆ ಏನು ಆಯ್ಕಿಲ್ವಂತೆ. ಕುಳ ಏನ್ ಹೇಳ್ತಿದ್ದಿ? ನಿಜ ಹೇಳ್ತಿದ್ದಿ ತಾನೆ? ಇದು ಕನ್ಸೋ ನನ್ಸು? ನಿಜ ಹೇಳ್ತಾರೆ ಕಣವ. ಡಾಕ್ಟ್ರು ಈಗ ತಾನೇ ಬಂದ್ಬಿಟ್ಟಂಗೆ ಹೇಳ್ಬಿಟ್ಟೋದ್ರು. ಅದಕ್ಕೆ ತಾಳು ಎಲ್ಲ ಗಾಬರಿ ಹೋಗಿರ್ತಾರೆ. ಮೊದಲು ಫೋನ್ ಮಾಡಿಬಿಟ್ಟು ಹೇಳೋದ ಅಂದ್ಬಿಟ್ಟಂಗೆ ಹೇಳಿದೆ. ಅಪ್ಪನೂ ಈಗ ಹೊರಟದೆ, ಅಪ್ಪನೂ ಕಳಿಸ್ಬಿಟ್ಟಿವಿ. ಈಗ ಅಮ್ಮನ ನೋಡಕ್ಕೆ ಬಿಡೋಕ್ಕಿಲ್ಲ ಡಾಕ್ಟ್ರು. ಅದು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಂತೆ. ಆಮೇಲೆ ಇನ್ನೂ ಚೆನ್ನಾಗಿಲ್ವಂತೆ. ಒಟ್ಟಿಗೆ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳೋರೆ. ಏನೇನೋ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಂತೆ. ಬಂದ ತಕ್ಷಣ ಬಂದ್ಬಿಟ್ಟು ಹೇಳಿದ್ರು ಡಾಕ್ಟ್ರು. ನಾನು ಮೊದಲು ಮನೆಗೆ ತಿಳಿಸ್ಬಿಡೋಕ್ಕಾಯ್ತದೆ. ಎಲ್ಲವ ಗಾಬರಿ ಆಗ್ಬಿಟ್ಟು ಏನೋ ನಂಬಿಕೆನೇ ಕಳ್ಕೊಬಿಟ್ಟವ್ರೆ ಅಂದ್ಬಿಟ್ಟು ಫೋನ್ ಮಾಡಿದೆ. ಅಪ್ಪನೇನೋ ಸ್ವಲ್ಪ ಹೊರಟಿರ್ಬೋದು. ಸರಿ ನೋಡ್ಕೊತೀರಿ, ಏನೋ ತೊಂದರೆ ಇಲ್ಲ, ಯಾರೋ ಗಾಬರಿ ಆಗಬೇಡಿ. ಅತ್ತೆಗೂ ಹೇಳ್ಬಿಡು, ಮನೆಗೆ ಹೋಗ್ಬಿಟ್ಟು ಅತ್ತೆ ಅಲ್ಲ ಇದ್ದದೇನೋ ಅತ್ತೆಗೂ ಹೇಳ್ಬಿಡು, ಮಾಲಿಂಗ್ ಎಲ್ಲರಿಗೂ ಹೇಳ್ಬಿಡು. ಆಮೇಲೆ ಪಾರ್ತಿ ಮಹೇಶಣ್ಣ ಎಲ್ಲರಿಗೂ ಹೇಳ್ಬಿಡು. ಅವರು ಗಾಬರಿ ಆಗಿದಾರೋ ಏನೋ ಕಣೆಯ. ಕುಳ್ಳ ಈಗ ಜೀವ ಬತ್ತು. ನನಗಂತೂ ನಂಬಿಕೆನ ಹೊರಟೋಗ್ಬಿಟ್ಟಿತ್ತು. ಈಗ ನಂಬಿಕೆ ಬತ್ತು ಕರ್ತಕ. ಏನೋ ಭಗವಂತ ಒಳ್ಳೇದು ಮಾಡಿದ್ನಲ್ಲ, ಅಷ್ಟೇ ಸಾಕು. ಕನಸು ಮನ್ಸಲ್ಲಿ ಅನ್ಕೊಂಡಿರ್ತಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲವ ರೆಡಿ ಹೇಗಾಕೂತದೆ. ಎಲ್ಲ ಮುಗ್ದು ಎಲ್ಲ ಕೆಲಸ ಮಾಡಿ ಒಪ್ಪ ಬಡಕ್ಕೆ ರೆಡಿ ಮಾಡ್ತಾ ಕೂತವ್ರೆ. ಇಂಥ ಹೊತ್ತಲ್ಲಿ ಸತ್ತಿರ ಬದುಕವ್ರೆ ಅಂದರೆ ಪವಾಡ್ವೆಯ ಕರ್ತಕೋ, ಪವಾಡ್ವೆಯ ಭಗವಂತ ಕಾಪಾಡ್ಬಿಟ್ಟ. ಗಿಜ ಯಾರವೇ ಏನು ಅನ್ಕೊಳಕ್ ಹೋಗ್ಬೇಡಿ. ಹತ್ತೆ
ಬದುಕಿದಂತೆ ಏನು ಆಗಿಲ್ವಂತೆ, ಜೀವಕ್ಕೇನು ತೊಂದರೆ ಇಲ್ವಂತೆ. ಸರಿ ಕಣವ ಸರಿ. ರವಿ, ನನ್ನ ಅಪ್ಪನ ಆಟ ಹತ್ತಿಸಕ್ಕೆ ಹೋಗಿದ್ದಲೆ ಏನಂದ್ರು ಡಾಕ್ಟ್ರು? ನಾನು ಹೇಳೋದು ಅನ್ಕೊಂಡೆ, ನೀನು ಪೂರಲ್ಲಿ ಮಾತಾಡ್ತಿದ್ದಲ್ಲ ಅದಕ್ಕೆ ಹೇಳಿಲ್ಲ. ತಲೆಗೆ ಹೊಸಿ ಜೋರಾಗಿ ಪೆಟ್ಟು ಬಿದ್ದುಬಿಟ್ಟಿದಂತೆ. ಸ್ಕ್ಯಾನಿಂಗ್ ಮಾಡಿದ್ರಂತೆ, ತಲೆ ಸ್ಕ್ಯಾನಿಂಗ ಜೋರಾಗಿ ಪೆಟ್ಟು ಬಿದ್ದುಬಿಟ್ಟದೆ. ಅದಕ್ಕೆ ಏನು ಜ್ಞಾನಗಿನ ಏನು ಇದ್ದಿಲ್ಲ. ಆಮೇಲೆ ಇನ್ನೇನು ತೊಂದರೆ ಇಲ್ಲ, ಅಷ್ಟೇ ವಯಸ್ಸಾಗೋದಲ್ಲ. ಗ್ಲೂಕೋಸ್ ಎಲ್ಲನೂ ಹಾಕಿದಾರಂತೆ, ಅಲ್ಲಿ ಉಸಿರಾಡೋಕ್ಕೆ ಆಕ್ಸಿಜನ್ ಎಲ್ಲ ಹಾಕಿದಾರಂತೆ. ಜೀವಕ್ಕಂತೂ ಏನೂ ತೊಂದರೆ ಇಲ್ವಂತೆ. ಆದರೆ ಹುಸಿಯ ಹಚ್ಕರಂಗೆ ನೋಡ್ಕೋಬೇಕು. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟವರೆಲ್ಲ ಒಂದು 2-3 ದಿವಸ ಆಸ್ಪತ್ರೆಗೆ ಇಸ್ಕೊಂಡ್ರಂತೆ. ಆಮೇಲೆ ನೋಡೋರಂತೆ ಏನು ಎತ್ತ. ಆಮೇಲೆ ಇವು ಎಲ್ಲ ಸ್ಕ್ಯಾನಿಂಗ್ ಮಾಡಬೇಕಲ್ಲ, ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟ್ ಎಲ್ಲ ಬಂದಮೇಲೆ ಬ್ಲಡ್ ಚೆಕಪ್ ಅದು ಇದೆಲ್ಲ ಮಾಡೋದಂತೆ. ಅದು ಏನು ತೊಂದರೆ ಇಲ್ವಂತೆ ಒಟ್ಟಿಗೆ ಜೀವಕ್ಕೆ ಅಂತ ಹೇಳಿದ್ರು. ಏನೋ ನಮಗಂತೂ ಏನು ಭಾಗ್ಯ ಬಂದ್ಬಿಡ್ತು, ಏನು ಒಳ್ಳೆ ಕಾಲ ಬಂದ್ಬಿಡ್ತು ಅಂತಾರಲ್ಲ, ಹಂಗಾಗೋಯ್ತು. ನನಗಂತೂ ರಾತ್ರಿಯಿಂದ ಏನು ಮಾಡಬೇಕು ಒಂದು ಗೊತ್ತಾಯ್ತಿತ್ತಿಲ್ಲ. ಏನೋ ಬಂಡ ಧೈರ್ಯಕ್ಕೆ ಸುಮ್ಮನಿದ್ದೆ. ನಾನು ವ್ಯವಸ್ಥೆ ಕುಗ್ಗೋಗ್ಬಿಟ್ರೆ ನೀವೆಲ್ಲವ ಎಲ್ಲೂ ಬೇಜಾರು ಮಾಡ್ಕೊಂಡು ನೀವು ಎಲ್ಲಿ ಸಕ್ಕಾಗೋದಿರಿ ಅಂದ್ಬಿಟ್ಟು ನನಗೂ ಏನು ತಡೆಯೋಕ್ಕಾಗ್ತಿಲ್ಲ. ಭಾರಿ ಬೇಜಾರಾಗ್ತಿತ್ತು. ಈಗ ಭಗವಂತ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಕತೆ. ಒಂದು ಕಂಟಕದಿಂದ ಪಾರಾದ್ಲು, ಕಿವುಡಮ್ಮ ಅಂತೂ ಒಂದು ದೊಡ್ಡ ಕಂಟಕದಿಂದನೇ ಪಾರಾಗೋದ್ಲು. ಇನ್ಮೇಲಾರು ಉಸ್ಕಿ ಸರ್ ನೋಡ್ಕೋಬೇಕು. ಏನೇ ಮಗ ಮತ್ತೆ ಅದೇ ಅಲ್ಲಂದಿನಿ ಅವ್ರಮ್ಮ ಹುಷಾರಾಯ್ತಂತೆ ಕಣವ. ಏನ್ ಹೇಳ್ತಾ ಇದೀನಿ? ಏನ್ ತಲೆಗೆಲ್ಲ ಕೆಟ್ಟೋಗಿದ್ದದ? ಕಣವ, ಪಾರ್ವತಿ ಫೋನ್ ಮಾಡಿದ್ಲು. ಅದೇ ಅವ್ರ ಅಮ್ಮಗೆ ಹುಷಾರಿಲ್ಲಂಗೆಲ್ಲ ಹಾಕಿತ್ತಿಲ್ಲ. ಆಮೇಲೆ ಜೀವ ಇಲ್ಲ ಅಂತ ಹೇಳಿದ್ರಲ್ಲ. ಈಗ ಡಾಕ್ಟ್ರು ಏನು ತೊಂದರೆ ಇಲ್ಲ, ಚೆನ್ನಾಗವ್ರೆ ಅಂತ ಹೇಳಿದ್ರಂತೆ ಕಣವ. ಒತ್ತಿ ಈಗ ಥರ ಫೋನ್ ಮಾಡ್ಬಿಟ್ಟು ಹೇಳಿದ್ಲು. ತಡ ಊರಿಗೆ ಬರೋದು ಅನ್ಬಿಟ್ಟಂಗೆ ಬಂದೆ ಕತೆ. ಅದಕ್ಕೆ ಪಾರ್ವತಿ ಹಂಗೆ ಅಮ್ಮನ ನೋಡ್ಕೊಂಡು ಬಂದ್ಬಿಡ್ತೀನಿ, ಉಸ್ಕಿ ಸರಾಗಿದ್ರೆ ಮಾತಾಡ್ಸ್ಕೊಂಡು ಅಂತಂತು. ಇಲ್ಲಾಂದರೆ ಒಂದು 2 ದಿವಸ ಹಟ್ಟಿಲಿ ಇದ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಡಿಸ್ಚಾರ್ಜ್ ಆಗಂಟ ಅಂತಂತು. ಅದಕ್ಕೆ ಹ್ಞೂ ಅಂತಂದೆ. ಹುಷಾರಾಯ್ತಂತೆ ಅವ್ರಮ್ಮ. ಅಲ್ಲ ಕನ್ನೆ, ಏನೋ ಅವಳೇನು ಮನ್ಸ್ತೋ ಇಲ್ಲ ಮಾಟ್ಕತೀಯೋ? ನೀವು ಸಲೆಲ್ಲವ ಸತ್ತೋದ್ಲು ಅಂತ ಬಾಯಿ ಬಡಿತಾ ಕೂತಿದ್ರು. 2 ದಿವಸ ಅದನ್ನೆಯ ಬೆಳಗ್ಗೆಯಿಂದ ಸಂಜೆ ಗಂಟೆ ಅದೊಂದೇ ಹಿಡ್ಕೊಂಡು ಸತ್ಲು ಅನ್ಕ ಬತ್ತು. ಈಗ ನೋಡ್ರೆ ಬದುಕವಳೆ ಅಂತಿದ್ದಿ. ಏನೋ ನೀವು ಸ್ವಲ್ಪ ಬರ್ತದಂತೆ, ಹೋಗಿ ನೋಡುವಾಗ ಬದುಕವ್ರೆ ಅಂದ್ಬಿಟ್ಟು. ನಾನೇನು ಟಿವಿ ಏನು ಹಾಕಕ್ಕೆ ಹೋಗಲಿಲ್ಲ. ಪಾರ್ವತಿ ಹೇಳಿದ್ಲಲ್ಲ, ತಡ ಊರ್ಗಳು ಬಂದ್ಬಿಡೋದು ಅಂದ್ಬಿಟ್ಟಂಗೆ ಬಂದೆ ಕತೆ. ಅವ್ಳು ಬದುಕಿದ್ರೆ ಬರ್ಕೊಳ್ಳಿ, ಸತ್ಕೊಳ್ಳಿ. ನನಗೆ ಅತಿ ಕೇಳಕ್ಕೆ ಬತ್ತಿದ್ದಿ ನೀನು? ನಂದಿನಿ, ನನಗೆ ಅತಿ ಕೇಳಕ್ಕೆ ಬತ್ತಿದ್ದಿ? ಸತ್ರೆ ಸಾಯ್ತಾಳೆ, ಬದುಕಿದ್ರೆ ಬದುಕಿರ್ತಾಳೆ ಅಂತೆ. ಅದು ಕಟ್ಕೊಂಡು ನನಗೇನು ಆಗ್ಬೇಕಾಯ್ತು? ಎಲ್ಲ ಹಿಟ್ಟಿಗೆ ಬತ್ತಿತ್ತಾ, ಬಟ್ಟಕ್ಕೆ ಬತ್ತಿತ್ತಾ, ಇಲ್ಲ ಇನ್ನೊಂದಕ್ಕೆ ಬತ್ತಿತ್ತಾ? ಏನಾರು ಮಾಡ್ಕೊಳ್ಳಿ ತಕೋ. ನನಗೆ ಮಾತ್ರ ಅದು ಇದು ಏನು ಹೇಳಕ್ಕೆ ಬರಬೇಡ. ನನಗೆ ಸುಮ್ಮನೆ ಕೆಲ್ಸಕ್ಕೆ ಬರ್ದಾರ ವಿಚಾರನೆಲ್ಲ ಕೂತ್ಕೊಂಡು ಹೇಳ್ಕೊಂಡು ಬರೋಕ್ಕೆ ಹಾಕಿಲ್ಲ. ಸುಮ್ಮನೆ ಹೋಗತ್ತಾಗಿ ಹೋಗ್ಲೇ ಹೋಗು. ನಿನ್ಗೆ ಹೇಳ್ತೀನಲ್ಲ, ನನಗೆ ಬುದ್ಧಿಲ್ಲ. ಏನಾರು ಮಾಡ್ಕೊ ಹೋಗು. ಸರಿ, ಅಡುಗೆ ಏನು ಮಾಡಿದ್ದಿ? ಅಯ್ಯೋ, ನಿಮ್ಮ ಚಿಕ್ಕಪ್ಪತಿ ಏನು ಮಾಡಿದಳ ಕಾಣೆಯ? ನೋಡಿ ಮಾಡ್ಕೊಂಡು ಹಾಕೊಂಡು ಸಂದಕ್ಕೆ ಏನಾರು ಮಾಡ್ಕೊಟ್ಟಾನಂತೆ. ಅಲ್ಲ ಕಣ್ಣೆ, ಅಡುಗೆ ಮಾಡ್ತೀನಿ ಅಂದ್ರೆ ಇನ್ನೂ ಮಾಡಲಿಲ್ವಾ? ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡೆ ಕತೆ. ಇರು ಬತ್ತೀನಿ ನಡಿ. ಏನು ಮಾಡ್ಕೊಡಾನೆ? ಬಾತ್ ತಿಂತೀನಿ ಅಂದಲ್ಲ. ಬಾತ ಇಷ್ಟೊತ್ತಲ್ಲಿ ಮಾತಾಡೋದು ಮಾಡ್ಕೊಡೋಣ. ನೀನು ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂತಿದ್ಯಲ್ಲ, ಬಾತ್ ಬೇಡಕನವ. ಈಗ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಕ್ಸ್ಟ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದು ಮತ್ತೆ.